ಆತ್ಮೀಯ ಹುಣಸೂರು ನಾಗರಿಕ ಬಾಂಧವರೇ, ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಈ ಆಶ್ರಯ ನಿವೇಶನಗಳ ಬಗ್ಗೆ, ಈ ಹುಣಸೂರು ಪಟ್ಟಣದ ಜನತೆಗಾಗಿರೋ ಅನ್ಯಾಯದ ಬಗ್ಗೆ ಕೆಲವು ವಿಚಾರಗಳನ್ನ ತಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನೋಡಿ, 1991-92ನೇ ಸಾಲಿನಲ್ಲಿ ಪುರಸಭೆಯಲ್ಲಿ ಎಂ ರವಿಶಂಕರ್ ಅವರ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆಶ್ರಯ ಯೋಜನೆಯಲ್ಲಿ ನಿವೇಶನಗಳ ಹಂಚಬೇಕು ಅಂತೇಳಿ ಕೌನ್ಸಿಲ್ ಬಾಡಿ ತೀರ್ಮಾನ ತಗೊಂಡು ಮಂಜುನಾಥ ಬಡಾವಣೆ, ಹೊಟ್ಟೆಪಳ್ಳೆ, ಬೋರೇನಲ್ಲಿ ಅಷ್ಟು ನಿವೇಶನಗಳನ್ನ ಕೊಟ್ಟರು. ಅವ್ರಿಗೆ ಸೈಟು ತೋರಿಸಿದ್ದಾರೆ. ಈಗ ಕೆಲವರು ವಾಸ ಮಾಡ್ತಾಯಿದ್ದಾರೆ. ಅದೆಲ್ಲ ಕ್ಲಿಯರ್ ಆಗಿದೆ. ಇದಾದ ಮೇಲೆ 91-92ರಲ್ಲಿ ನಿವೇಶನಗಳ ಹಂಚಿಕೆ ಮಾಡಿದ ನಂತರ 2025-26ನೇ ಸಾಲಿಗೆ ಬಂದರೂ ಸಹ ಹುಣಸೂರು ಪಟ್ಟಣದ ಜನತೆಗೆ ಯಾರೂ ಸಹ ನಿವೇಶನ ಮಂಜೂರಾತಿ ನೀಡಿರುವುದಿಲ್ಲ. ಇಂಥ ಸಂದರ್ಭ ಇರುವಾಗ 1991-92 ಕೊಟ್ಟ ನಂತರ ಅದಾದ ನಂತರ ಮಾಜಿ ದಿವಂಗತ ಕೋಡಿ ಪಾಪಣ್ಣವರು ಈ ತಾಲೂಕಿನ MLA ಅವರು. ಆ ಸಂದರ್ಭದಲ್ಲಿ 2002-03ನೇ ಸಾಲಿನಲ್ಲಿ ಈ ನಿವೇಶನಗಳು ಏನು ಜನಗಳಿಗೆ, ಬಡ ಜನಗಳಿಗೆ ನಿವೇಶನಗಳಲ್ಲಿ ಅಲ್ದಾಡ್ತಾ ಇದ್ದಾರೆ, ತೊಂದರೆ ಸಿಗಾಕೊಂಡು ಇವ್ರಿಗೆ ಏನಾದ್ರು ಒಂದು ದಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪುಣ್ಯಾತ್ಮ ಈ ದುರ್ಬಲ ಜನರಿಗೆ ನಿವೇಶನ ಕೊಡಬೇಕು ಅಂತ ಭಾಳಷ್ಟು ಕಷ್ಟಪಟ್ಟು ಭಾಳಷ್ಟು ಯೋಚನೆ ಮಾಡಿ, ಆದರೆ ನಿವೇಶನಗಳನ್ನ ಕೊಡಲಿಕ್ಕೆ ಜಾಗ ಅಂದರೆ ಪುರಸಭೆಗೆ ಸಂಬಂಧಪಟ್ಟಂಥ ಟೌನ್ ಲಿಮಿಟ್ಸಲ್ಲಿರುವಂಥ ಜಾಗಗಳು ಯಾವುದು ಅಂತ ಹುಡುಕಿದಾಗ 18 ಎಕರೆ ಪುರಸಭೆ ಸ್ವತ್ತು ಜಮೀನುಗಳು ಅದು ಇಲ್ಲಿ ದರ್ಗಾ ರಸ್ತೆಯಲ್ಲಿ ಇತ್ತು. ಪಾಪಣ್ಣವರು 2002-03ನೇ ಸಾಲಿನ ಆಶ್ರಯ ಸಮಿತಿಯಿಂದ ಅದನ್ನು ನಿರ್ಣಯ ತಗೊಂಡ ತಕ್ಷಣ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಆಗಿನ ತಹಸೀಲ್ದಾರ್ ಏನು ಮಾಡಿದ್ರು, ಈ ಆಶ್ರಯ ಸಮಿತಿಯಲ್ಲಾದಂಥ ಪಾಪಣ್ಣವರು ಕೊಟ್ಟಂಥ ಮಾರ್ಗದರ್ಶನ, ಅವರ ಸೂಚನೆ, ಅವರ ಆಸೆ ಆಕಾಂಕ್ಷೆಗಳ ತಕ್ಕಂತೆ ಆಗಿನ ತಹಸೀಲ್ದಾರ್ ಅವರು ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಈ ನಿವೇಶನಗಳ ಹಂಚಿಕೆ ಮಾಡಲಿಕ್ಕೆ ಅಂತೇಳಿ ಪ್ರಸ್ತಾವನೆಯನ್ನು ಅಸಿಸ್ಟೆಂಟ್ ಕಮಿಷನರಿಗೆ ಸಲ್ಲಿಸ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡ್ತಾರೆ, ಕಾನೂನುಬದ್ಧವಾಗಿರೋದ್ರಿಂದ ದುರ್ಬಲ ವರ್ಗದ ಸೈಟ್ನ ಅವಶ್ಯಕತೆ ಇದೆ ಅಂತೇಳಿ ಇದು ಪುರಸಭೆ ಜಾಗ ಆದ್ದರಿಂದ ಇದು ಕೊಡ್ಬೋದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿನೂ ಸಹ ಕೊಡ್ತಾರೆ. ಅನುಮತಿ ಕೊಟ್ಟ ನಂತರ 2004-05ನೇ ಸಾಲಿನಲ್ಲಿ ಪಾಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ಉಪವಿಭಾಗಾಧಿಕಾರಿಗಳು ನೇತೃತ್ವದಲ್ಲಿ, ಅಂದರೆ ತಹಸೀಲ್ದಾರ್ ಅವರು ಆಶ್ರಯ ಸಮಿತಿ ಅಧ್ಯಕ್ಷರು, ಅವರು ಸಹಿ ಮಾಡುವಂಥ ಹಕ್ಕುಪತ್ರಗಳನ್ನ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ತೆರೆದ ಮೈದಾನದಲ್ಲಿ, ಅಂದರೆ ಪುರಸಭಾ ಮೈದಾನದ ಮುಂದುಗಡೆ ಪುರಸಭೆ ಕಾವಲು ಮೈದಾನ ಇದೆಯಲ್ಲ, ಅಲ್ಲಿ ವೇದಿಕೆ ನಿರ್ಮಾಣ ಮಾಡಿ 870 ಫಲಾನುಭವಿಗಳನ್ನ ಆಹ್ವಾನಿಸಿ ಎಲ್ಲರಿಗೂ ಸಹ ಹಕ್ಕುಪತ್ರಗಳನ್ನ ಬಹಿರಂಗವಾಗಿ ವಿತರಣೆ ಮಾಡಿರ್ತಾರೆ. ಆದರೆ ಪಾಪಣ್ಣವರ ಅವಧಿ ಮುಗಿದ ತಕ್ಷಣ ಆ 870 ಜನಗಳಿಗೆ ಆ ಪುರಸಭೆಯಲ್ಲಿ ಖಾತೆ ಎಂಟ್ರಿ ಮಾಡಿ ಅಸೆಸ್ಮೆಂಟ್ನಲ್ಲಿ ಎಂಟ್ರಿ ಹಾಕ್ಕೊಂಡು ಅವ್ರಿಗೆ ನಿವೇಶನ ತೋರಿಸಲಿಕ್ಕೆ ಇವರು ವಿಫಲರಾದರು. ಯಾಕೆಂದರೆ ಆ ಜಾಗದಲ್ಲಿ ಹಿಂದೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಉಷಾ ಚೆನ್ನಪ್ಪನವ್ರ ಮಗ ರವೀಂದ್ರ ಅನ್ನೋರು ಪುರಸಭೆಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾಗ ಅವರೇ ಅದನ್ನು ಪ್ಲಾನ್ ಎಲ್ಲ ಬರೆದು ನಿವೇಶನಗಳನ್ನ ಹಂಚಿಕೆ ಮಾಡಿ ಕಲ್ಲುಗಳನ್ನ ಸಹ ಹಾಕಿದರು. ಇವರು ಅಸೆಸ್ಮೆಂಟ್ ಎಂಟ್ರಿ ಹಾಕಿಸಿ ನಿವೇಶನಗಳನ್ನ ಕೊಡದೆ ಕೈ ಬಿಟ್ಟರು. ಇದಾದ ನಂತರ ನೋಡಿ, ಇವತ್ತಿನವರೆಗೆ ಸಾಧಾರಣ 22 ವರ್ಷಗಳಾಗಿದೆ ಈ ಹಕ್ಕುಪತ್ರಗಳನ್ನ ಬಡ ಜನಗಳಿಗೆ ಕೊಟ್ಟು. ಇವತ್ತುವರೆಗೂ ಅವ್ರಿಗೆ ನಿವೇಶನಗಳನ್ನ ಕೊಟ್ಟಿಲ್ಲ. ಏನಕ್ಕೆ ಕೊಡಲ್ಲ? ಜಾಗ ಇದೆ, ಜನಗಳ ಅರ್ಹ ವ್ಯಕ್ತಿಗಳ ಆಯ್ಕೆ ಮಾಡಿದ ಆಶ್ರಯ ಸಮಿತಿನಲ್ಲಿ ಅದನ್ನು ಇವತ್ತರೂ ಕೊಡಲಿಲ್ಲ. ಮಧ್ಯದಲ್ಲಿ ಏನಾಯ್ತು, ಪುರಸಭೆಯಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅದು ಹಂಗಾಗ್ಬಿಟ್ಟಿದೆ, ಇದು ಹಿಂಗಾಗ್ಬಿಟ್ಟಿದೆ, ಅದನ್ನು ಬದಲಾವಣೆ ಮಾಡಬೇಕು, ಅದನ್ನು ನಿರ್ಣಯ ಮಾಡಬೇಕು, ಅದು ವೆರಿಫಿಕೇಷನ್ ಮಾಡಬೇಕು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಆಶ್ರಯ ಸಮಿತಿ ತಗೊಳ್ಳೋಂಥ ನಿರ್ಣಯನ ಪುರಸಭೆ ಸದಸ್ಯರು ಅವರು ಆಯ್ಕೆ ಅವರು ವಿಚಾರ ಮಾಡಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋಕ್ಕೆ ಸಬ್ಜೆಕ್ಟ್ ತಂದಿರೋದೇ ತಪ್ಪು. ಯಾಕೆಂತೇಳಿದ್ರೆ ಬಡ ಜನರಿಗೆ ಸೈಟ್ ವಿಚಾರ ಮಾಡಿದ್ವಿ, ಪೆಂಡಿಂಗ್ ಇರೋದನ್ನ ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ನಿವೇಶನ ಕೊಡೋ ನಿಟ್ಟಿನಲ್ಲಿಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆಯಿತು, ಸರಿ ಇಲ್ಲದೆ ಇರ್ಬೋದು, ಸರಿಯಿಂದ ಯಾರು ಮಾಡಿದಾರೋ ಗೊತ್ತಿಲ್ಲ. ಅದನ್ನು ಸಾಲ್ವೇಷನ್ ಅಂದರೆ ಅದರ ಪರಿಹಾರ ಏನು? ಇವತ್ತು ಪಾಪಣ್ಣ ಅವ್ರು ಹೋದ್ಮೇಲೆ 5 ಜನ MLAಗಳಾಗಿದ್ದಾರೆ. ಒಬ್ಬ MLAನೂ ಸಹ ಈ ಬಡ ಜನರಿಗೆ ನಿವೇಶನ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ಕನಿಷ್ಠ ಪ್ರಯತ್ನ ಮಾಡದೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋದ್ರಿಂದ ಈ ಹುಣಸೂರು ಪಟ್ಟಣ ಜನರಿಗೆ ಬಹಿರಂಗವಾಗಿ ಇವರು
ಮೋಸ ಮಾಡಿದ್ದಾರೆ, ಜನಗಳ ಹತ್ರ ಹಣ ಕಟ್ಸ್ಕೊಂಡಿದ್ದಾರೆ, ರಸೀದಿ ಕೊಟ್ಟಿದ್ದಾರೆ, ಹಕ್ಕುಪತ್ರ ಇದೆ, ಜಾಗ ಇದೆ. ಈ ನಿವೇಶನ ಕೊಡದೇ ಇರೋದ್ರಿಂದ ನಾವು ಹುಣಸೂರು ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಮುಖಾಂತರ ಈ ದುರ್ಬಲ ವರ್ಗದವರಿಗೆ ಏನು 870 ಜನಗಳಿಗೆ ನಿವೇಶನಗಳು ಹಂಚಿದ್ದಾರೆ ಅದನ್ನು ಕೊಡಿಸಲಿಕ್ಕೆ ಕಾನೂನು ಚೌಕಟ್ಟಲ್ಲಿ ಪುರಸಭೆ ಕಮಿಷನ್ ಇದ್ದರೆ ಜವಾಬ್ದಾರಿ ತೊಗೊಳ್ಬೇಕಾಗ್ತದೆ. ಯಾಕೆಂದರೆ ಇನ್ಯಾರೂ ತೊಗೊಳಕ್ಕಾಗಲ್ಲ. ಇದನ್ನು ನಾವು ಇಲ್ಲಿ ಇವತ್ತಿನ ಅವ್ರಿಗೆ ಜಾಗ ತೋರಿಸಿ ಖಾತೆ ಎಂಟ್ರಿ ಮಾಡಬೇಕಾದ್ರೆ ಯಾವ MLA ಯಾವ MP ಏನು ಬೇಕಾಗಿಲ್ಲ. ಆಶ್ರಯ ಸಮಿತಿಯಲ್ಲಿ ಆಗಿದೆ, ಸಂಬಂಧಪಟ್ಟದ ಅಧಿಕಾರಿಗಳು ಹಕ್ಕುಪತ್ರ ಕೊಟ್ಟಿದ್ದಾರೆ, ಅದನ್ನು ಕಲ್ಲಾಕ್ಷಿ ಅವ್ರಿಗೆ ಕೊಡಬೇಕು. ಅದಕ್ಕಾಗಿ ನಾವು ಇದೇ 30ನೇ ತಾರೀಕು ಅಂದರೆ ಶುಕ್ರವಾರ ಈ ವಾರದಲ್ಲಿ ನಾವು ಪುರಸಭೆ ಮುಂದುಗಡೆ ಭಾರಿ ಒಂದು ಪ್ರತಿಭಟನೆ ಮಾಡಬೇಕು ಅಂತಿದ್ದೀವಿ. ಫಲಾನುಭವಿಗಳು ಹಿಂದೆ ಹಕ್ಕುಪತ್ರ ಪಡೆದಿರುವಂಥ ಫಲಾನುಭವಿಗಳು ನಿಮ್ಮ ಹಕ್ಕುಪತ್ರದ ಜೆರಾಕ್ಸು ಮತ್ತು ಆಧಾರ್ ಕಾರ್ಡ್ನ ತಗೊಂಡು ತಾವೆಲ್ಲ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮಗೆ ಸಹಕಾರ ಕೊಟ್ಟರೆ ನಿಮಗೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ ಏನಂದರೆ ಈ ಹಕ್ಕುಪತ್ರ ವಿಷಯದಲ್ಲಿ ಹಿಂದೆಲ್ಲ ದುಡ್ಡು ಕಟ್ಟಿದರೆ ಅದೇನೇನು ಮಾಡ್ಕೊಂಡು ನಮಗೆ ಅದು ಬೇಕಾಗಿಲ್ಲ. ಇವತ್ತಿಂದ ಈ ಹಕ್ಕುಪತ್ರ ವಿಚಾರದಲ್ಲಿ ಯಾರೇ ಒಂದು ನ್ಯಾಯ ಪೈಸೆ ಕೇಳಿದ್ರು ಸಹ ತಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನಮ್ಮ ಸಮಿತಿಗೆ ಕಂಪ್ಲೇಂಟ್ ಕೊಡ್ಬೋದು. ನಾವು ನಿಮ್ಮ ಪರ ನಿಂತು ನಿಮಗೆ ಸಾಮಾಜಿಕ ನ್ಯಾಯ ಮಾಡಿ ಈ 870 ಫಲಾನುಭವಿಗಳ ನಿವೇಶನ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರ ಮುಖ್ಯ ಇದೆ. ನಮ್ಮ ಪ್ರತಿಭಟನೆಯಲ್ಲಿ ನೀವು ಸಹಕಾರ ಮಾಡಿದ್ರೆ ನಾವೇನಾದರೂ ಒಂದು ಇದರಲ್ಲಿ ಗೆಲುವನ್ನು ಸಾಧಿಸ್ಬೋದು ಅನ್ನೋದಕ್ಕೋಸ್ಕರ ತಮಗೆಲ್ಲ ನಾವು ಆಹ್ವಾನ ಮಾಡ್ತೇನೆ. ಮುಖ್ಯವಾಗಿ ಈ ಪಟ್ಟಣದ ಮುಖಂಡರುಗಳು ಜೊತೆಗೆ ಫಲಾನುಭವಿಗಳು ಮೋಸ ಹೋಗಿದ್ದಾರಲ್ಲ, ಅನ್ಯಾಯಕ್ಕೊಳಗಾಗಿರುವಂಥ 870 ಜನ ಫಲಾನುಭವಿಗಳು ಬಂದು ನಮಗೆ ಸಹಕಾರ ಕೊಟ್ಟರೆ ನಮಗೊಂದು ಶಕ್ತಿ ಆಗುತ್ತೆ, ನಮಗೊಂದು ಧೈರ್ಯ ಬರುತ್ತೆ, ಈ ಹೋರಾಟಕ್ಕೆ ಒಂದು ದಾರಿ ಸಿಗುತ್ತೆ ಅಂತೇಳಿ ತಾವೆಲ್ಲರೂ ಈ ಒಂದು ಪ್ರತಿಭಟನೆ ಭಾಗವಹಿಸಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.